ಗೃಹಜ್ಯೋತಿ ಪರಿಷ್ಕರಣೆ ಸರ್ಕಾರದಿಂದ ಆದೇಶ ಕುರಿತು ಪ್ರತಿಕ್ರಿಯಿಸಿದ ಇಂಧನ ಸಚಿವ ಕೆಜೆ ಜಾರ್ಜ್. ಚಿಕ್ಕಮಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ಇಂಧನ ಸಚಿವ ಅನರ್ಹರು ಇದ್ದಾರೆಂಬ ದೂರು ಬಂದ ಹಿನ್ನೆಲೆ ಪರಿಷ್ಕರಣೆ. ಗೃಹಜ್ಯೋತಿ ಪರಿಷ್ಕರಣೆಗೆ ಇವತ್ತಿನ ಸರ್ಕಾರ ಮುಂದಾಗಿರುತ್ತೆ ಸರ್. ಇವತ್ತಿಂದಲ್ಲ, ಅದು ಸರ್ಕಾರ ಮುಂದಾಗಿದೆ. ಅದು ಯಾವಾಗ ಅಂದರೆ ಮನೆಗಳಿಗೆ ಕೊಡ್ತೀವಿ, ಆಗ ಗೊತ್ತಾಗ್ತದೆ. ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆ ಅಲ್ಲ, ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ. ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ಬಿಡೋದು. ಯಾವ ಥರ ಮಾನದಂಡ ಸರ್ ಅದಕ್ಕೆ? ನೋಡಿ, ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಅದರಲ್ಲಿ ಜಾತಿ ಕಾಲವನ್ನು ಸಹ ಕೇಳ್ತಾ ಇದ್ದಾರೆ ಅಂತ. ಈಗ ಅದ್ರಲ್ಲಿ ಏನು ತಪ್ಪಿದೆ? ಜಾತಿಗೆ ಎಲ್ಲರಿಗೂ ಅದೇ ಸರ್, ಅವತ್ತು 2023ರಲ್ಲಿ ಪ್ರಣಾಳಿಕೆಯಲ್ಲಿ ಅವತ್ತು ಜಾತಿ ಆಗಲಿ ಅಥವಾ ಪರಿಷ್ಕರಣೆ ಜಾತಿಗೆ ಅಂದ್ರೆ ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಶನ್ ತಗೊಳ್ತೀವಿ ಅಷ್ಟೇ. ಅದಕ್ಕೆ ಏನಂತೆ ಅಲ್ಲ ಸರ್, 2023ರಲ್ಲಿ ಯಾವುದೇ ಪರಿಷ್ಕರಣೆ ಆಗಲಿ ಅಥವಾ ಮಧ್ಯದಲ್ಲಿ ಚೇಂಜ್ ಮಾಡಿ ನೋಡಿ. ನೀವು ಕೇಳಿದ್ರು, ನೀವು ಮಾಜಿ ಬಂದವರು ಅನರ್ಹರಿಗೆ ಕೊಡಬೇಕಾ ಬೇಡ ಅಂತ ಹೇಳ್ತೀವಿ. 1,64,00,000 ಫಲಾನುಭವಿಗಳಿದ್ದಾರೆ, ಕೊಡ್ತಾ ಇದ್ದೀವಿ. ಅದಕ್ಕೆ ಈಗ ನಾವು ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ. ಯಾರು ಅರ್ಹರಿದ್ದಾರೆ ಎಲ್ಲ ಕೊಡ್ಲಿಕ್ಕೆ ಡೀಟೇಲ್ಸ್ ತಗೊಳ್ತಾ ಇದ್ದೀವಿ. ಏನು ಹೇಳಿದೀವಿ? 200 ಯೂನಿಟ್ ತನಕ ಕೊಡ್ತೀವಿ ಅಂತ ಹೇಳಿದೀವಿ. ಅದ್ರ ಬಗ್ಗೆ ಆವರೇಜ್ ಅದು ಕೊಡ್ತಾ ಇದ್ದೀವಿ. 1,64,00,000 ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. ಅದರ ಕುಟುಂಬದಲ್ಲಿ ಈಗತ್ತು ಯಾರಾದ್ರೂ ಅನರ್ಹರಿದ್ದಾರೆ ಮಾತ್ರ ಅದನ್ನು ಗೊತ್ತಾಗಬೇಕಲ್ಲ. ಎಷ್ಟೋ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದರ ವಿಚಾರದಲ್ಲಿ ನಾವು ಡೀಟೇಲ್ಸ್ ತಗ್ತೀವಿ. ಅಂತಂದರೆ 3 ವರ್ಷಗಳ ಬಳಿಕ ಅನರ್ಹರನ್ನ ಈಗ ಪಟ್ಟಿ ಮಾಡೋದಕ್ಕೆ ಕಾರಣ ಸರ್? ನೋಡಿ, ನಿಮ್ಮನ್ನು ನೀವು ಈ ಥರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕೆಲಸ ಇಲ್ವ ನನಗೆ? ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದರೆ ಅವ್ರನ್ನ ತೆಗೆಯುವಂಥ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ ಅಂತ. ನಮ್ಮೂರ್ ನ್ಯೂಸ್, ಇದು ನಿಮ್ಮ ಧ್ವನಿ.